ಎಲ್ಲರೂ ಯಾಕೆ ಇದನ್ನ ಬಂದು ನೋಡ್ಬೇಕಂತ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್, ಅಂದ್ರೆ ಇಂಥವ್ರು ನೋಡಬಾರ್ದು, ಇಂಥವ್ರು ಮಾತ್ರ ನೋಡ್ಬೇಕು ಅನ್ನೋ ತರ ಮೂವಿ ಇಲ್ಲ. ಇವಾಗ ಬರೋ ತರ ವೈಲೆನ್ಸ್ ಆಗಿರ್ಬೋದು ಎಲ್ಲಾನು ಎಷ್ಟು ಬೇಕು ಅಷ್ಟರಲ್ಲೇ ಇದೆ. ಅಂಡ್ ಸ್ಪೆಷಲಿ ಲೈಕ್ ಕಾಮಿಡಿ ಅಂತ ಬರುವಾಗ ಎಷ್ಟು ಬೇಕು ಅಷ್ಟು ಕಾಮಿಡಿನೂ ಇದೆ. ಅಂಡ್ ಲೈಕ್ ಆ ಹಾರರ್ ಸೀಕ್ವೆನ್ಸ್ ಏನಿದೆ ಅಂಡ್ ಥ್ರಿಲ್ಲರ್, ಲೈಕ್ ಥ್ರಿಲ್ಲರ್ ಜೋನಲ್ಲಿ ಯಾರು ಇಷ್ಟಪಡ್ತಾರೆ ಅವ್ರಿಗೆಲ್ಲ ತುಂಬಾ ಇಷ್ಟಪಡುವಂತ ಸಿನಿಮಾ. ಅಂಡ್ ಆ 7 ಜನ ಮಂಗಳಮುಖಿ ಅವ್ರ ಕ್ಯಾರೆಕ್ಟರ್ ಏನಿದೆ ಅದು ಮಾತ್ರ ನಿಮಗೆ ಆ ಗೂಸ್ ಬಂಪ್ಸ್ ಅನ್ನು ಕೊಡ್ತಾನೆ ಇರುತ್ತೆ. ನೀವು ಓಕೆ ಫೈನ್, ಲೈಕ್ ಇವಾಗ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೋಡ್ಬೋದು ಅಂತ ಅನ್ಸೋ ಅಷ್ಟ್ರಲ್ಲಿ ಮತ್ತೆ ನಿಮ್ಗೆ ಗೂಸ್ ಬಂಪ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಹೇಳೋದಾದ್ರೆ ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ. ನಾನು ಫಸ್ಟ್ ನನಗೆ ಆ ಪ್ರಾಜೆಕ್ಟ್ ಬಂದಾಗ ಶಿಖಂಡಿನ ಲೈಕ್ ಏನಿರ್ಬೋದು ಶಿಖಂಡಿ ಅಂತ ಆ ಥರನೇ ನಾನು ಥಿಂಕ್ ಮಾಡ್ತಾ ಇದ್ದೆ. ಅಂಡ್ ಯಾವಾಗ ನನ್ನ ಸ್ಟೋರಿ ಕೇಳಿದೆ, ಯಾವಾಗ ಆ ಕ್ಯಾರೆಕ್ಟರ್ ನನಗೆ ಹೇಳಿದ್ರು ಲೈಕ್ ಸಾವಿತ್ರಿಯಾಗಿ ಯಾವಾಗ ಕನ್ವರ್ಟ್ ಆಗಬೇಕು ಅಂತ ಆಯಿತು, ಆವಾಗಿಂದ ನನಗೆ ಶಿಖಂಡಿ ಲೈಕ್ ಇಟ್ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ಆ ಕ್ಯಾರೆಕ್ಟರ್ ಇರ್ಬೋದು, ಆ ಕ್ಯಾರೆಕ್ಟರ್ಗಿರೋ ಇಂಪಾರ್ಟೆನ್ಸ್ ಇರ್ಬೋದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೊಂದು ದೊಡ್ಡ ಆರ್ಟಿಸ್ಟ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು ತುಂಬ ಖುಷಿ ಇದೆ. ಆ್ಯಂಡ್ ನ್ಯೂ ಕಮರ್ಸ್ ಎಲ್ಲೂ ಗೊತ್ತಾಗಲ್ಲ, ನ್ಯೂ ಕಮರ್ಸ್ ಅಂತ ಎಲ್ಲರ ಆಕ್ಟಿಂಗ್ ಆಗಿರ್ಬೋದು ಆ ಪಾಯಿಂಟ್ ಟು ಪಾಯಿಂಟ್ ಆಗಿದೆ. ಆ್ಯಂಡ್ ಲೈಕ್ ಆ ಪರ್ಫೆಕ್ಟ್ ಆಗಿರೋ ಪಿಚ್ ಕೊಟ್ಟಿರೋ ಲೈಕ್ ಕಾಮಿಡಿ ಝೋನ್ ಆಗಿರ್ಬೋದು ಅಥವಾ ಹಾರರ್ ಝೋನ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಎಸ್ಪೆಷಲಿ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು ಅಂಡ್ ಅಮ್ಮನ ಬಗ್ಗೆ ಬರ್ದಿರೋವಂಥ ಸಾಂಗ್ ತುಂಬಾನೇ ಮನಸ್ಸಿಗೆ ಹತ್ರ ಆಗುತ್ತೆ.